ಅಮ್ಮನಿ ಅಕ್ಕಿ ಮಾಡ್ಬೇಕಾಯ್ತು ಕಣೆ. ಒಂದು ಡಬ್ಬ ಜಲ್ದಿ ಇದ್ರೆ ಕೊಡ್ತೀಯೇನೆ. ಡಬ್ಬ ಜಲ್ದಿ ನಮ್ಮದು ಎಲ್ಲ ಇಕ್ಕೀನಿ ಮಾರ್ತು ಅದೇ ಎಲ್ಲಿ ಬಿದ್ದೈತೆ ಏನು ಕತೆ, ಸೀಲ್ಗಿಲು ಸಂದಕ್ಕೆ ಬಿದ್ದೈತೆ ಏನು ಕತೆಯಾ. ಡಬ್ಬ ಜಲ್ದಿ ಇಲ್ಲ, ಅಕ್ಕಿ ಮಾಡೋಣ ಅಂತ ಇದ್ದೆ. ಅದಕ್ಕೆ ನಿಂತಾಗೆ ಇಸ್ಕೊಳವ ನಮ್ಮ ತಂದೆ ಹೇಳಿ ಬಂದೆ ಕಣಮ್ಮ. ಯಾಕೋ ನಾನು ಮಾಡಿ ಎಲ್ಲ ಇಕ್ಕಿದ್ದೀನಿ ಕಣಕ. ಅವತ್ತು ರೇಣುಕಕ್ಕ ಇಸ್ಕೊಂಡಾಗಿತ್ತು, ತಂದು ಕೊಟ್ಟೈತೆ ಹೆಂಗ ನೋಡ್ಬೇಕು ಕಣಕ. ನೋಡ್ತೀನಿ ಎಲ್ಲನ ಇಕ್ಕಿದ್ದೀನೇನ, ನಾನು ಮಾಡಿಲ್ಲ ನೋಡಿ ಎಲ್ಲನ ಇದ್ದೆ ಕೊಡ್ತೀನಿ ಕೂಕ ಹೋಗುವಂತಿ. ಅದಳಕೋ ನಿಮ್ಮ ಯಜಮಾನ್ರು ಹೋಗ್ತಾ ಇದಾರಲ್ಲಕ್ಕ, ಎಲ್ಗೋಗಿತ್ತು ಅಣ್ಣ ಹೋಗ್ತೈತಿ. ಒಂದಿಟ್ಟು ಬೇಸಾಯ ಇತ್ತು ಹೋಗಿದ್ರು, ಅದಕ್ಕೆ ಅರಿಕೆಂಡ್ರು ಎಲ್ಲ ಬಂದಿದ್ದಾರೆ ಹೋಗ್ತಾರೆ ಅವಳು ಮಂತಕ್ಕೆ. ನಾನು ಇನ್ನೇನು ಜಲ್ದಿ ಇಸ್ಕೊಂಡು ಹೋಗೋಣ ಅಂತಂದೇಳಿ ಬಂದಿದ್ದೆ. ಹೋಗ್ತಾರೆ ಮಂತಕ್ಕೆ, ನಾನು ಬೀಗ ಹಾಕಿಲ್ಲ ಏನಿಲ್ಲ, ಬರೀ ಚಿಲ್ಕಾಯ್ಕೆ ಬಂದಿದ್ದೆ. ಹೋಗ್ತಾರೆ ಅವಳು, ಏನು ಬೀಗ ಹಾಕಿ ಬಂದಿಲ್ಲ ಏನಿಲ್ಲ. ಸಾರೇನು ಮಾಡಿದ್ದಾರೆ ಅನ್ಕಮ್ಮ? ಸಾರು ನಾ ಒಂದು 2-3 ದಿನ ಸೊಪ್ಪು ಹಾಕಿ ಬಂದಿದ್ದೆ. ಇವಾಗ ಯಾತದಿಲ್ಲ, ತರಕಾರಿಯವರು ಬಂದಿದ್ರಮ್ಮ ತಾಂಡಿದ್ದೆ ಯಾತ ನಾನು ತರಕಾರಿನ. ನೀನು ಬರ್ತಾರೆ ಯಾಕೆ ಬೈನತ್ನಾಗ ಎಲ್ಲ ಊರೆಲ್ಲ ತಿರ್ಕೊಂಡು ಮಾರ್ಕೊಂಡು ಬಂದಿದ್ದೆ. ಇನ್ನೊಂದು ಇಟ್ಟಿದ್ದು ತಾಂಬಂದಿದ್ರು, ಆಲೂಗಡ್ಡೆ, ಬದನೆಕಾಯಿ, ಹಸ್ರುಗಾಯಿ, ಟೊಮೆಟೊ ಹಣ್ಣು ತಂದಿದ್ರು. ನಾನು ಟೊಮೆಟೊ ಹಣ್ಣು ಒಂದು ತಗೊಂಡೆ. ಟೊಮೆಟೊ ಹಣ್ಣು 60 ರೂಪಾಯಿ ಕೆ ಜಿ ಆಗಿದ್ವು, ಹೆಂಗ ಒಂದು 30 ರೂಪಾಯಿ ಕೆ ಜಿ ಅಂತಂದಂದ್ರು. 1 ಕೆ ಜಿ ತಾಂಡಿದ್ದೆ ಕಣಕ ಟೊಮೆಟೊ ಹಣ್ಣು ಅಷ್ಟೇ. ಇನ್ನು ಯಾತದು ತಾಮಕ್ಕೋಗಲಿಲ್ಲ, ದುಡ್ಡಿಲ್ಲ ಏನಿಲ್ಲ. ಯಾಕೆ ಹಿಂಗೆ ಹೋಗ್ತಾ ಇದ್ರಿ, ದುಡ್ಡಿರೋದು ತಾಂತಿದ್ದೆ. ಅವರು ರೇಟ್ ಹೇಳ್ತಾರೆ ಕಣಕ, ಅವರು ಪ್ಯಾಟಿಗಿಂತ 40 ರೂಪಾಯಿ ಜಾಸ್ತಿನೇ ಹೇಳ್ತಾರೆ. ಯಾಕೆ ತಮ್ಮನ ಎಲ್ಲದಕ್ಕೂ ದುಡ್ಡು ಬೇಕು, 200 ರೂಪಾಯಿ ದುಡ್ಡು ಬೇಕು. ಅದು ಇದು ಅರ್ಧ ಕೆ ಜಿ ತಗೊಂಡ್ರು 200 ರೂಪಾಯಿ ದುಡ್ಡು ಬೇಕು. ಎಲ್ಲಕ್ಕ ಯಾತದು ತಾಂಬಲಿಲ್ಲ ಏನಿಲ್ಲ, ಬರೀ ಟೊಮೆಟೊ ಹಣ್ಣು ತಗೊಂಡು ಟೊಮೆಟೊ ಹಣ್ಣು ಒಂದಿದ್ರೆ ಯಾಕನ ಮಾಡೋಕ್ಕಾಗುತ್ತ. ಮಸ್ಕಾಯಿ ಬಸ್ಸಾರು ಅರ್ಧಂಬ್ರ ಅಂತಂದೇಳಿ ಎಲ್ಲ ನೈಟ್ ಸೊಪ್ಪು ಕೊಚ್ಚೆ ಬಂದರೆ ಮಸಪ್ಪ ಮಾಡೋಕ್ಕಾಗುತ್ತೆ ಅಂತಂದು ಬರೀ ಟೊಮೆಟೊ ಹಣ್ಣು ಒಂದೇ ತಗೊಂಡಿದ್ದು. ಅಲ್ಲ ನಿನ್ನ ಯಾರು ಮಕ್ಕಳುಗಳಲ್ಲಿ ಲೇಟ ತಕ ಹೋಗಿದೆಯಲ್ಲ, ನಾನು ಬಂದು ಯಾನಾಡಿ ಗೊತ್ತಾತು, ನಾನು ನೋಡಿಲ್ಲ ಅಂದ್ಕೊಂಡಿದ್ಯಾ. ಮನೆ ತಕ್ಕ ಕಂಡಿದ್ದ ನಿನ್ನ ಯಾರು ಮಕ್ಕಳುಗಳಿಲ್ವೇ? ಬಂದ್ರಲ್ಲ ಗಂಡಸರು ಮನೆ ತಕ್ಕೆ ಹೋಗ್ಬೇಕು, ಹೊದಗಳಿದ್ದ ಬದುಕಿಗೆ ಹೋಗಿ ಅಂತಂದಂಬದ ಲಾವ್ ಕೇಕ್ ಹೋಗಿದೆಯಾ. ಅಲ್ಲಿ ಗಂಡರ ಮನೆ ತಕ್ಕೆ ಸುತ್ತರ್ಕೊಂಡು ಮನೆ ತಕ್ಕೆ ತಿರ್ಕೊಂಡು ನಿನ್ನ ಬದುಕಿಗೆ ಇಕ್ಬೇಕು. ನೋಡು ಬದುಕಿಲ್ಲಕ್ಕೆ ಬಿಡು, ಮಂತೆಗಿರ್ಲಿ. ಈಗೇನು ಬದುಕಿಲ್ಲ ಅಂತ ನಾವು ಮಂತೆ ಬಿಟ್ಟು ಹೋದ್ರೆ ನಾವು ಬೇಸ ಇದ್ದಿದ್ದ ಬಂದ್ರೂ ಮನೆ ತಕ್ಕ ಬರೋ ಸುದ್ದಿಲ್ಲ. ಅಲ್ಲ ನಾವೇನು ಸುಮ್ಮನೆ ಹೋಗಿರ್ಲಿಲ್ಲ, ನಾವು ಯಾಕ ಬೇಕಾಗಿತ್ತು ಹೋಗಿದ್ವಿ. ಏನು ಬಂದ್ರೇನು ಮನೆಗೇನೇನು ಬೀಗಕ್ಕೇನು ಹೋಗಿದ್ವಿ. ಬೀಗ ಇತ್ತಲ್ಲ, ಬೀಗ ಹಾಕಿಲ್ಲ ಏನಿಲ್ಲ, ಬರೀ ಚಿಲ್ಕಾಕೊಂಡು ಹೋಗಿದ್ದೆ. ಒಳಕೋಗಿ ಮುದ್ದೆ ಪದ್ದೆ ಇತ್ತತ್ತು ಇಕ್ಕೊಂಡು ಉಂಡು ಉಳ್ಕೊಂಬದಂಗೆ ಬತ್ತಿದ್ದೆ. ನಾನು ಇನ್ನೇನು ಈಗ ಬಂದಿದ್ದೆ, ಇನ್ನೇನು ಮುದ್ದೆ ಅನ್ನ ಎಲ್ಲ ಐತೆ ಉಂಟಿ ಅಂತಂದೇಳಿ ಕೂಕೊಂಡೆ. ನಾನೇನು ಸುಮ್ಕೆ ಹೋಗಿರ್ಲಿಲ್ಲ, ನಾನು ಯಾತ ಬೇಕಾಗಿತ್ತು ಹೋಗಿದ್ದೆ. ಇವತ್ತು ಇಕ್ಕೊಂಡು ಉಣ್ಣು ಅಂತಂದಂತೀಯ, ನಾಳೆಗೆ ಇನ್ನೊಂದಿನ ಯಾತದಿರಲ್ಲ ಅವಾಗ ಮಾಡ್ಕೊಂಡು ಉಣ್ಣು ಅಂತಂದಂತೀಯ. ಚೆನ್ನಾಗಿ ಮಾತಾಡೋದು ಕಲ್ತಿದೀಯ. ಹೊಲ್ದಕ್ಕೆ ಮನೆಗೆ ಹೋಗಿ ಕೆಲ್ಸಕ್ಕೆ ಹೋಗಿ ಬಂದಿದ್ದಾರೆ ಅಂತಂದ್ರೆ ಬಂದು ಹೋಗ್ತಾರಲ್ಲ ಮಂತಕ್ಕೆ ಹೋಗೋಣ ಗಂಡು ಮಕ್ಕಳು ಹೊಲಗಳಿದ್ದ ಬಂದು ಅಂತಂದು ಅಂಬೋದಿಲ್ಲ. ಕಂಡರ ಮನೆ ತಕ್ಕ ಹೋಗಿ ಕೂಕೊಂಡಿದ್ದೆ. ನಮ್ಮ ಮಂತಕ್ಕೆ ಎಷ್ಟು ಜನ ಬರ್ತಾರೆ. ನೀನು ಹೋಗಿ ಕೂಕೊಂಡು ಅಲ್ಲಿ ಮಾತಿಗೆ ಹೋಗೋಕ್ಕೆ ಬದುಕು ಭಾಳ ಇಲ್ವೇ ನಿಮಗೆ? ನೀವೇ ಪುಳಿ ಮುರಿಯೋ ಬದುಕಿ ಈಕಿರೆ ಇವೆಲ್ಲ ಮಾತಾಡಲ್ಲ. ಹಂಗಾದ್ರೆ ನಾವು ಮನೆ ತಗೆ ಕೂಕೊಂಡಿರ್ತೀವಿ ಮಂಗಾತು. ಎದ್ದಂಗಿದ್ದ ಬೇಕಾಗತ್ತಕ ಏನು ನಮಗೆ ಕೆರ್ಕೊಂಬದು ಏನು ಖ್ಯಾತೆ ಇರೋದಿಲ್ಲ. ಸುಮ್ಮನೆ ನೀನು ಹೋಗ್ತಿದ್ದಂಗೆ ಕೂತ್ಕೊಂಡು ಕಾಲ ಹೊಡಿತೀವಿ ಯಾವಾಗ್ಲೂ. ಏನು ಇವಾಗ ಏನು ಒಂದು ಸ್ವಲ್ಪ ಹೊತ್ತು ಬತ್ತ ಹೋಗ್ತಾ ನೋಡಿರೋ ಹೊತ್ತಿಗೆ ಹಿಂಗಂತಂತೆ ಆಗ್ಲಿದ್ದಾಗಲೆಲ್ಲ ಕಂಡರ ಮನೆ ತಕ್ಕ ಹೋಗೋಕೆ ನಮ್ಗೇನು ಗೊತ್ತಾಗಲ್ಲ. ನಾವೇನು ಸಣ್ಣ ಹುಡುಗರೇ? ಸಣ್ಣ ಹುಡುಗರಿಗಿಂತ ಕಡೆ ಸಣ್ಣ ಹುಡುಗರಿನ ಅಪ್ಪಾಯಿ ಬಂತು ಅಂತಂದೇಳಿ ಓಡೋಣ ಬಂದರು. ನೀನು ಗಂಡು ಬಂದ ಅಂತಂದೇಳಿ ಏನಾನ ಬಂದೇನೆ ಹೇಳು. ಇನ್ನು ಮಾತಾಡ್ತೀಯ? ಇನ್ನು ಬಾರಿಕೋಲ್ ದಿಂಡು ತಂಡು ಅಕ್ಕಿಲ್ಲ ಅಂತಂದೇಳಿ ಇನ್ನು ಮಾತಾಡ್ತೀಯ? ಹೇಳಿದ್ಕೆ ಒಳಗೆ ಹೋಗಿ ಮುಚ್ಕೊಂಡು ಯಾತನ ಮಾಡ್ಬೇಕಂಬಲ್ಲ ಎದೆದ್ರಿಗಿನ್ನ ವಾದಿಸ್ತೀಯ ನೀನು. ಅಲ್ಲ ಇದೇ ತಾನೇ ಈಗಿನ ಸಣ್ಣಕ್ಕಿದ್ದೆಲ್ಲ ಸ್ಮಕ್ಕ ಅವ್ರ ಮಂತಗಳಿದ್ದ ಒಂದು ಸಣ್ಣ ಹೊತ್ತು ಮಾತಾಡ್ಕೊಂಡು ನೋಡ್ಕೊಂಡು ಬಂದೆ. ಯಾಕೆ ಹಿಂಗೆ ಮಕ ಸಪ್ಪು ಮಾಡ್ಕೊಂಡು ಇಬ್ರು ಕ್ಯಾತೆ ಮಾಡ್ಕೊಂಡು ಇದ್ದಿರಲ್ಲ ಮನೆ ಹಂಗೆ ನಿಧಾನಕ್ಕೆ ಇರೋದು ಬಿಟ್ಟು. ಅಲ್ಲ ನೋಡಿ ಹಿಂಗಾಗಿ ನಾನೇನು ಸುಮ್ಕಿರ್ತೀನಿ ಮನೆ ತಗೆ ಏನೋ ಬದುಕೆ ಇರೋದೇ ಇಲ್ವೇ ನೋಡು. ಬಂದು ಒಂದಿಟ್ಟು ಅಡ್ವಾತಮ್ಮ ಬತ್ತಾರ ಬಿಡು ಅಂತಂದೇಳಿ ಅದಕ್ಕೆ ಏನು ಕ್ಯಾತೆ ಅನ್ಬೇಡ. ಹಿಂಗೆ ಆಡಿರೇನೆ ಮನ್ಸೇರಂಬೋದು ಒಂದು ರೊಗಟು ನಿಧಾನಕ್ಕಿರಪ್ಪ ಏನು ಮಾಡಿಕೊಡ್ತಾಳೆ ಅವಳು. ಪಾಪ ಯಾತ ಮಾಡ್ತಿದ್ಲು. ನೀನೇನು ಒಂದೇ ಸಮಯ ಅಗರಾಡ್ತಿ ಹಂಗೇನೆ ಏನು ಭೂಮಿ ಮೇಲೆ ನಿಲ್ದಾನಂಗೆ ಆಡ್ತಿ. ಹಿಂಗೆ ಆಡಿರೆ ಮನ್ಸೇರಂಬೋದು. ನೀನು ಸುಮ್ಕಿದ್ ಬಿಡ್ಬೇಕು. ನಿನ್ಗೇನು ಗೊತ್ತೈತಿ, ನಾವು ಹೊಲ್ದಾಗೆ ಈ ಗಾಳಿಗೆ ಎಲ್ಲ ನಾ ಪದಕ್ಕೊಂಡು ಬತ್ತೀವಿ ಅಂತಂದಂಬದ. ಮನೆ ತಕ್ಕೆ ಬರ್ಬೇಕು, ಕಂಡರ ಮನೆ ತಗೆ ಕುಕ್ಕುಶಿಂಡೆ ಬಂದು ಒಂದು ಲೋಟ ಪಾಪಿ ಕಾಯಿಸ್ಕೊಟ್ಟು ಉಂಬಪ್ಪ ಇಕ್ಕನ ಅಲ್ಲಿಂದ ಬಂದವರೆಲ್ಲ ಒಟ್ಟಿಸ್ಕೊಂಡು ಅಂತಂದಂಬಂಗಿಲ್ಲ. ಗಾಳಿಗೆ ನಾವು ತಿರ್ಗಕ್ಕೆ ಹೋಗಿ ಬಂದಿರ್ತೀವಿ ಬದುಕು ಮಾಡಿ ಸಾಕಾಗಿ. ನಿಮ್ದಂದು ನೀನು ಹೇಳಕ್ಕೆ ಬಂದ್ಬಿಟ್ಟೆ ಇನ್ನು ಆಗ್ಲಕ್ಕಾಗಿ ಬೇವಿನಕಾಯಿ ಸಾಕ್ಷಿ ಅಮ್ಮಂಗೆ. ಸುಮ್ಕೆ ನಿಂಗಜ್ಜಿ ಯಾಕೆ ಹೇಳಕ್ಕೋಗ್ಬೇಡ. ಹೇಳ್ದಟನು ಇವರು ಜೋರು ಹಂಗೇನೆ ಮತ್ತೆ ಮಾಡೋದು. ಸುಮ್ಮನೆ ನಾವು ಆಗ ಬೇಸಾಯ ಹುಡಿರತಕ್ಕೆ ಬುದ್ಧಿ ಹೊತ್ಕೊಂಡು ಸುಮ್ಮನೆ ಅಲ್ಲಿ ನೆಳ ಕೂಕೊಂಡು ಜೊತೆಲಿ ಬಂದರೆ ವಾಸೆ. ಇಲ್ಲಿ ಮನೆ ತೆಗೆ ಅದು ಇದು ಬದುಕು ಮಾಡಕ್ಕೆ ತರತ್ತೀವಿ. ಅವ್ರಿಗೆ ಏನು ಗೊತ್ತಾಗುತ್ತೆ. ಈಗ ನಾವು ಅವ್ರು ಬರ್ಬೇಕಾದಾಗ ಏನು ಮಾಡ್ತಿರ್ತೀವೋ ಅದೇ ಲೆಕ್ಕ. ಎದ್ದಾಗಿದ್ದ ಏನಾನ ಮಾಡಿರಲಿ ಹೇಳು. ನಮ್ಮನ್ನು ಅದೇನಂದಂಗೆ ನಾವು ಮಾಡಿ ಇವ್ರು ಕುಟ್ಯಾಕ ನಿಷ್ಕಬೇಕು. ಮಾಡ್ತಾಳೆ ನೀ ಮಾಡೋದೆಲ್ಲ ಬಿಸಾಕು ಫಸ್ಟು. ಎಲ್ಲಿಂದಲ್ಲ ನಾ ಬಂದವ್ರಿಗೆ ಒಂದು ಲೋಟ ಕಾಫಿ ಮುದ್ದೆ ನೀರು ನೋಡೋದು ಕಲ್ಕೊಬೇಕು. ಮನೆ ತೆಗೆಗೊಂಡಸ್ರು ಎಲ್ಲಿಂದಲ್ಲ ನಾ ಬಂದ್ರಿ ನೋಡಿ ಕೊಟ್ಟು ಸುಮ್ಮನೆ ಕುತ್ಕೊಂಡಿದೆಯಲ್ಲ. ನಿನ್ಗೆ ಯೋಟಿದ್ದ ತೋಲತ್ತು ಹೋದ್ರು ಹೋಗ್ತಾನೆ ಅಂತಂದು ಹೇಳಿ ಎಂಬುದು. ಅಲ್ಲಿದ್ದಲ್ಲೇ ಬಾರಿಕೋಲ್ ಸೈಡ್ ತಗೊಂಡು ಕರ್ಕೊಂಡು ಬಂದಿದ್ರೆ ಗೊತ್ತಾಗದು ನಿನಗೆ.
ಏನು ಮಾತಾಡ್ತೀಯಪ್ಪ ನೀನು ಏನು ಈ ಕಾಲದಾಗ ಯಾರು ಒಯ್ದ್ರೆ ಇರ್ತಾರೆ ನಿನ್ನ ಕಾಲ ಹೋತು ಕಣಪ್ಪ ಈಗೆಲ್ಲ ವಹಿಸ್ಕೊಂಡು ಬೈಸ್ಕೊಂಡು ಮೊದಲಿನ ಕಾಲದಾಗ ಇತ್ತಿದ್ದೆಲ್ಲ ನಾ ಅಲ್ಲ ಕಾಲೇನು ಮಾಡ್ತಾವ ಕಾಲೇನು ಒಂಬಕ್ಕೆ ಇಕ್ಬೇಡಕ್ಕೆ ಅಂಡಿಗೆ ಎಲ್ಲ ಇದ್ರೆ ಮಂತಕ್ಕೆ ಹೋಗ್ಬೇಡ ಅಂತಂದು ಹೇಳೈತಿ ಇವಾಗಿನ ಹೆಂಗಸರು ದೌಲತ್ತ ಆಟಂದು ಹಾಂ ಮಧ್ಯ ಕಾಲದಂಗೆ ಎದ್ರಿಕೊಂಡು ಬೆದ್ರಿಕೊಂಡು ಬಂದ್ರಲ್ಲ ಹೋದ್ರಲ್ಲ ಬದುಕಿ ಬಳಿಗೆ ಹೋಗಿರ್ತಾರಲ್ಲ ಅಂತಂದಂಬೋದು ಭಯನಯ ಒಂದಿಟ್ಟು ಪ್ರೀತಿ ನೀತಿ ಅಂತಂದಂಬೋದು ಇರೋದು ಇವಾಗ ಯಾತದೈತೆ ಯಾಕದಿಲ್ಲ ಇವಾಗ ಇಲ್ಲ ಅವಾಗ ಬಂದೈತೆ ಅಂತಂದೇಳಿ ಗಂಡಿಗೇನು ಇವಾಗಿನ ಕಾಲದಲ್ಲಿ ಯಾರು ಉಂಬಕ್ಕೂ ಇಕ್ಕಲ್ಲ ನೀರು ಒಯ್ಯಲ್ಲ ಬಟ್ಟೆನೂ ಒರ್ದಕ್ಕಲ್ಲ ಹಂಗೈತೆ ನಮ್ಮಂಗೆ ಹೇಳ್ತೀಯ ಮಾಡೋದೇ ಇಲ್ವೇ ನಮ್ಮಂಗೆ ಏನು ಚೆನ್ನಾಗಿ ತಡವಾಗಿದ್ಕೆ ಈ ಸಂದೆಲ್ಲ ಮಾತಾಡ್ತೀಯಲ್ಲ ನೀನು ಹೋಗಿ ಅಮ್ಮನಿ ಲಸ್ಮಕ್ಕ ವಾದ ಮಾಡ್ತಾ ಇದ್ರೆ ಎಲ್ಲಿಗೂ ಬಗೆಹರಿಯೋದಿಲ್ಲ ಹೋಗಮ್ಮನೆ ಹೋಗಿ ಒಂದು ಲೋಟ ಟೀ ಪಾಯಿ ಮಾಡಿಕೊಡೋ ಗಮ್ಮನೆ ಅಸ್ಕ ಮುಂದೈತಾಯಪ್ಪ ಅದಕ್ಕೆ ಹಿಂಗೆ ಮಾಡುತ್ತೆ ಬಡ್ತುಂಬ ಇದ್ದಿದ್ರೆ ಏನು ಮಾಡ್ತಿರ್ಲಿಲ್ಲ ಹೋಗೋತ ಕಾಪಿ ಪಾಪಿ ಕಾಸು ಕೊಡೋಗತ್ಲಾಗತ್ತ ಅಲ್ಲೇ ಬೈಗಾತೀನಿ ಹೊತ್ತು ಮುಂಚೆ ಒಲೆ ಅಡುಗೆ ಮಾಡಿವಂತಿ ಸುಮ್ಮನೆ ವಾದ ಮಾಡ್ತಾ ನಿಂತ್ಕೊಂಡು ಯಾಕೆ ಗಲಾಟೆ ಮಾಡ್ಕೊಂತೀರ ನಿಂಗಜ್ಜಿ ಆಲೆ ಇಕ್ಕಿದ್ದೀನಿ ಕಾಪಿ ಮಾಡ್ಲತಕ್ಕನೋ ತಡೆಯಂಗಿಲ್ಲ ಬಾ ನೋಡು ಒಲೆ ಮೇಲೆ ಐತೆ ಬಾ ನೀನು ಕುಡಿದು ಹೋಗಿದ್ ಬಾ ಇಕ್ಕಿದ್ದೀನಿ ನಾಳೆ ಕಾಪಿಗೆ ಬತ್ತಿದ್ದಂಗೆ ಕಾಪಿಗೂ ಇಕ್ಕಿದ್ದೀನಿ ಉಂಬಕ್ಕೆ ಇತ್ತು ಉಂಬಕ್ಕೂ ಇಕ್ಕಿದ್ದೀನಿ ಆದ್ರೂ ಮಾತು ತಪ್ಪಿಲ್ಲ ಏನು ಬೇಡಮ್ಮ ನೀವೇ ಗುದ್ದಾಡ್ದಂಗೆ ಹೋಗಿ ಕಾಪಿ ಪಪ್ಪಿ ಕಾಸ್ಕೊಂಡು ಕುಡ್ದು ಹೋಗಿ ನಾನು ನಾಳೆ ಕುಡ್ದೆ ಯಾಕೋ ಇಬ್ಬರು ಗಲಾಟೆ ಮಾಡ್ಕೊಂತಾರಲ್ಲ ಅಂತಂದೇಳಿ ಬಂದೆ ಹೋಗು ಕಾಸ್ಕೊಂಡು ಕುಡ್ದು ಮುಂದಕ್ಕೆ ಅಡಿಗೆ ಕಸ ಮುಸ್ರೆ ಮಾಡೋಗತ್ತ ಸುಮ್ಮನೆ ಯಾಕೆ ವಾದ ಮಾಡ್ತಾ ನಿಂತ್ಕೊಂತೀವಿ ಎಲ್ಲಿ ಕೊನೆ ಇವತ್ತಿಗೇನು ಕೊನೆಯೇನಮ್ಮ ಹೋಗಮ್ಮ ನೋಡಿದಲ್ಲ ವೀಕ್ಷಕರೇ ನಮ್ಮ ಒಳ್ಳೆಗೆ ಗಂಡು ಮಕ್ಕಳು ಬೇಸಾಯಕ್ಕೆ ಹೋಗಿ ಬಂದರೆ ಹೆಣ್ಮಕ್ಳಿಗೆಲ್ಲ ಇದ್ದರೆ ಎಷ್ಟು ಬೇಜಾರಾಗಿ ಮಾತಾಡ್ತಾರೆ ಅಂತಂದಂಬಾದ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು